Good afternoon, students. I hope you're all doing good. Also, had a great weekend. You have a lot of time, a lot of productive time. Actually, ಏನು ವರ್ಕ್ ಇಲ್ಲ, ಆರಾಮಾಗಿ ಟೈಮ್ ಪಾಸ್ ಮಾಡಿಬಿಡ್ಬೋದು, ಟೈಮ್ ವೇಸ್ಟ್ ಮಾಡ್ಬೋದು ಅಂತ ಹೇಳಿ ಮಾಡೋಕ್ಕೆ ಹೋಗಬೇಡಿ. ಆಸ್ ಅ ಫ್ರೆಂಡ್ಲಿ ಸಜೆಷನ್, ಗೋ ಥ್ರೂ ಯುವರ್ ಸಬ್ಜೆಕ್ಟ್ಸ್. ಈ ಟೈಮಲ್ಲಿ ವಾಟ್ ಐ ವಿಲ್ ಡೂ ಆ್ಯಸ್ ಅ ಸ್ಟೂಡೆಂಟ್ ನಿಮ್ಮ ಜಾಗದಲ್ಲಿ ಇದ್ದರೆ, ಐ ವುಡ್ ಹವ್ ವೆಂಟ್ ಥ್ರೂ ಸಮ್ ಕೋರ್ಸಸ್, ಆನ್ಲೈನ್ ಕೋರ್ಸಸ್ ಏನಾದ್ರು ತೊಗೊಳ್ತಾ ಇದ್ದೆ. ಫಾರ್ ಎಕ್ಸಾಂಪಲ್ ಪ್ರೋಗ್ರಾಮಿಂಗ್, ಸಿ ಪ್ರೋಗ್ರಾಮಿಂಗ್ ಎಲ್ರಿಗೂ ಟಫ್ ಅಂತ ಹೇಳ್ತಾ ಇದ್ರಿ. ದೆರ್ ಆರ್ ಮೆನಿ ಕೋರ್ಸಸ್ ಅವೈಲೇಬಲ್. ಗ್ರೇಡಪ್ ಅಂತೆಲ್ಲ ಕೇಳಿರ್ಬೋದು ನೀವು. ಗ್ರೇಡಪ್ ಅಂತಿದೆ, ಅಪ್ಗ್ರೇಡ್ ಅಂತಿದೆ. ಇಲ್ಲೆಲ್ಲ ಹಾಗೆ ಬೈಜೂಸ್ ಕೂಡ, ಈವನ್ ಇನ್ ಸಮ್ ಕೇಸಸ್ ಬೈಜೂಸಲ್ಲಿ ಕೂಡ ಅವೈಲಬಿಲಿಟಿ ಇರಬಹುದು. ಬಟ್ ಮೋಸ್ಟ್ ಆಫನ್ ಐ ಯೂಸ್ ಗ್ರೇಡಪ್ ಆ್ಯಂಡ್ I'll go through with those updates. They have very wide variety of professionals ಇದ್ದಾರೆ, who can guide you through your all of the things. ಸೊ ಕೋರ್ಸಸ್ ಅವೈಲಬಿಲಿಟಿ ನೋಡ್ಕೋಬೋದು. ಇಲ್ಲ ಸರ್ ಅದೆಲ್ಲ ಸ್ವಲ್ಪ ಕಾಸ್ಟ್ಲಿ ಇದೆ, ಐ ಕೆನಾಟ್ ಅಫೋರ್ಡ್ ಅಂತ ಹೇಳಿದ್ರೆ, ಈವನ್ ದೇರ್ ಆರ್ ಸಮ್ ಎಕನಾಮಿಕಲ್ ವೇ ಆಲ್ಸೋ. ಯೂಟ್ಯೂಬಲ್ಲಿ ವೀಡಿಯೋಸ್ ಕೂಡ ಇದೆ ಕನ್ನಡದಲ್ಲಿ. ಐ ಡೋಂಟ್ ರಿಮೆಂಬರ್ ಹಿಸ್ ನೇಮ್, ಬಟ್ ಕನ್ನಡದಲ್ಲಿ ಕೂಡ ಸಿ ಪ್ರೋಗ್ರಾಮಿಂಗ್ನ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಈವನ್ ಅಡ್ವಾನ್ಸ್ ಲೆವೆಲ್ ಆಫ್ ಪ್ರೋಗ್ರಾಮಿಂಗ್ ಆಲ್ಸೋ ಅದನ್ನು ಹೇಳಿದ್ದಾರೆ. ಈವನ್ ಯು ಕ್ಯಾನ್ ಗೋ ಥ್ರೂ ವಿತ್ ದೋಸ್. ನಾನು ಜಸ್ಟ್ ಅನ್ ಎಕ್ಸಾಂಪಲ್, ಪ್ರೋಗ್ರಾಮಿಂಗ್ ಅಂತ ಜಸ್ಟ್ ಅನ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಯು ಕ್ಯಾನ್ ಗೋ ಥ್ರೂ ಎನಿ ಅದರ್ ಕೋರ್ಸಸ್. ನಿಮ್ಗೆ ಯಾವ್ದು ಇಷ್ಟ ಇದೆಯೋ ಅದನ್ನು, ಅಥವಾ ಯಾವ್ದಾರು ಹೊಸ ಲ್ಯಾಂಗ್ವೇಜ್ ಏನೋ ತಿಳ್ಕೊಳ್ತೀರಾ, ಅಥವಾ ಎನಿಥಿಂಗ್ ಲೈಕ್ ದಟ್. ಡೂ ಸಮಥಿಂಗ್ ದಟ್ ಈಸ್ ಯೂಸ್ಫುಲ್ ಫಾರ್ ಯು ಇನ್ ದ ಫ್ಯೂಚರ್. ಹೇಳ್ತಾರಲ್ಲ, ಪೆನ್ಸಿಲ್ ಶಾರ್ಪ್ ಮಾಡಿದಷ್ಟು your writing will be smooth. So make sure you get yourself proper treatment on the ನಾಟ್ ರಿಗಾರ್ಡಿಂಗ್ ಹಾಸ್ಪಿಟಲೈಸ್ ಆಗಿ ಅಂತಲ್ಲ, ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ಹೇಳಿದ್ರೆ, ಎಕ್ವಿಪ್ ಆಗೋದಕ್ಕೆ ಏನೇನು ದಾರಿಗಳಿದೆ ಎಲ್ಲದನ್ನು ಕೂಡ ಮಾಡ್ಕೊಳ್ಳಿ. ಈವನ್ ಐ ಮೈಟ್ ಬಿ ಯುವರ್ ಟೀಚರ್, ಬಟ್ ನಾನು ಕೂಡ ಈವನ್ ಐ ಆಮ್ ಇನ್ ದ ಪ್ರಾಸೆಸ್. ನಾನು ಕೂಡ ಇವನ್ ಐ ಆಮ್ ಬೀಯಿಂಗ್ ಡನ್. ಈವನ್ ಐ ವಿಲ್ ಬಿ ಹ್ಯಾವಿಂಗ್ ಆನ್ಲೈನ್ ಕ್ಲಾಸಸ್. ಸೊ ಎಲ್ಲ ಮುಗಿಸ್ಕೊಂಡೆ ನಾನು ನಿಮ್ಮ ಹತ್ರ ಬರ್ತೀನಿ. So make sure, even as a friend, ಬಡ್ಡಿಯಾಗಿ ಹೇಳೋದಾದರೆ, ಯು ಕ್ಯಾನ್ ಡೂ ದೋಸ್ ಥಿಂಗ್ಸ್. ಮೇಕ್ ಯುವರ್ ಸೆಲ್ಫ್ ಎಕ್ವಿಪ್ಡ್ ವಿತ್ ಆಲ್ ದ ನೆಸೆಸರಿ ಕಂಟಿಂಜೆನ್ಸೀಸ್ ಫಾರ್ ದ ಫ್ಯೂಚರ್. ಯಾವುದೋ ಒಂದು ವಾಟ್ಸಾಪ್ ಕಾಮಿಕ್ ಲೈಕ್ ಮಿಮ್ಸ್ ಅಂತಾರಲ್ಲ, ಆ ಥರದ್ದು ಯಾವುದೋ ಒಂದು ನೋಡ್ತಾ ಇದ್ದೆ. ಸೊ ಇಂಜಿನಿಯರಿಂಗ್ ಓದೋರೆಲ್ಲ ಮನೇಲಿ, ಅದು ಕ್ಲಾಸಲ್ಲಿ ಇಂಜಿನಿಯರಿಂಗ್ ಓದೋರೆಲ್ಲ ಏನೋ ಮನೇಲಿ ಕೂತಿದ್ದಾರಂತೆ. ಇನ್ನು ಮನೇಲಿ ಓದೋರು ಏನಾಗ್ತಾರೆ ಆ ಒಂದು ಸೆಕೆಂಡ್ ಥಾಟಿಗೆ ಹೋಗೋದು ಬೇಡ. ಸೊ ವಿ ಶಾಲ್ ಮೇಕ್ ಶ್ಯೂರ್ ಫಸ್ಟ್ ಥಾಟ್ಗಿನ್ನ ಸೆಕೆಂಡ್ ಥಾಟ್ ಎನರ್ಜೆಟಿಕ್ ಆಗಿದೆ ಅಥವಾ ಪ್ರಾಡಕ್ಟಿವ್ ಆಗಿದೆ ಅಂತ ಹೇಳಿ ತೋರಿಸೋಣ. ಸೊ ವಿ ಶಾಲ್ ಮೇಕ್ ಶ್ಯೂರ್ ಆಲ್ ಸಚ್ ಥಿಂಗ್ಸ್ ಕ್ಯಾನ್ ಬಿ ಡನ್. ಸೊ ಮೂವಿಂಗ್ ವಿತ್ ರೆಸ್ಪೆಕ್ಟ್ ಟು ದ ಸಬ್ಜೆಕ್ಟ್, ಪ್ರಾಬ್ಲಿ ನೀವು ಮರ್ತೋಗಿದ್ದೀರಾ ಅನಿಸುತ್ತೆ. ನಾನು ಕೂಡ ಲಾಸ್ಟ್ ಐ ವಾಸ್ ಡೂಯಿಂಗ್ ಯುವರ್ ರೆಕಾರ್ಡಿಂಗ್ ಔಟ್ಸೈಡ್. ಇಲ್ಲ ಹೊರಗಡೆ ಇದ್ದೆ ನಾನು. ಅಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡೋಣ ಅಂಥೇಳಿ, ಸಿನ್ಸ್ ಐ ಡೋಂಟ್ ವಾಂಟೆಡ್ ಯು ಟು ಗೆಟ್ ಐಡಲ್ ಮಾಡೋದು ಬೇಡ ಅವ್ರನ್ನ ಅಂಥೇಳಿ, ಆಕ್ಯುಪೈ ಮಾಡೋಣ ಅಂಥೇಳಿ. ಐ ವಾಸ್ ಇನ್ ಟು ಸಮ್ ಅದರ್ ವರ್ಕ್, ಬಟ್ ಐ ಡಿಡ್ ಇಟ್ ಇನ್ ಅ ಫನಿ ವೇನಲ್ಲೇ ಮಾಡಿದೆ. ವಿ ಶಲ್ ಗೋ ಥ್ರೂ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ದಟ್ ಈಸ್ ಬೀಯಿಂಗ್ ಡಿಸ್ಕಸ್ಡ್ ಇನ್ ದ ಲಾಸ್ಟ್ ಕ್ಲಾಸ್ ಇನ್ ಡೀಟೇಲ್ಸ್. ಪ್ರಾಬಬ್ಲಿ ನಾನು ಸ್ವಿಚಿಂಗ್ ಸ್ಟಾರ್ಟ್ ಮಾಡಿದೆ ಅಂತ ಅಂದ್ಕೊಳ್ತೀನಿ. ಹವೆವರ್ ಲಾಸ್ಟ್ ಕ್ಲಾಸ್ ಏನಾಗಿದ್ರು ಕೂಡ ಗೋ ಥ್ರೂ ಒನ್ಸ್ ಅಗೈನ್. ಸೊ ಬೇಸಿಕಲಿ ಸ್ವಿಚಿಂಗ್ ಏನಕ್ಕೆ ಬೇಕು, ದ್ಯಾಟ್ಸ್ ದ ಫಸ್ಟ್ ಕ್ವಶನ್ ದಟ್ ಎನಿ ಸ್ಟೂಡೆಂಟ್ ವಿಲ್ ಹ್ಯಾವ್. ಯಾರೇ ನೋಡಿದ್ರು ಕೂಡ ಸ್ವಿಚಿಂಗ್ ಏನಕ್ಕೆ ಬೇಕು ಅಂಥೇಳಿ ಕ್ವಶನ್ ಬಂದೇ ಬರುತ್ತೆ. ಸೊ ಬೇಸಿಕಲಿ ಸ್ವಿಚಿಂಗ್ ಮಾಡೋದು ಇಷ್ಟೇ ರೀಸನಿಗೆ. ಇಲ್ಲಿ ಸ್ವಿಚ್ ಅಂತ ಹೇಳಿದ್ರು ಕೂಡ ಐ ವಿಲ್ ಆ್ಯಡ್ ಅನ್ ಅನದರ್ ವರ್ಡ್, ಇನ್ನೊಂದು ವರ್ಡ್ ಆ್ಯಡ್ ಮಾಡ್ತೀನಿ. ಐ ವಿಲ್ ಕಾಲ್ ಇಟ್ ಆಸ್ ಅ ಕನೆಕ್ಷನ್. ಇಫ್ ಐ ಆಮ್ ಕಾಲಿಂಗ್ ಸಂಬಡಿ, ನಾನು ಯಾರಿಗೂ ಕಾಲ್ ಮಾಡ್ತಿದ್ದೀನಿ, ಐ ವಿಲ್ ಬಿ ದ ಕಾಲರ್, ಹಿ ವಿಲ್ ಬಿ ದ ರಿಸೀವರ್, ಆರ್ ಐ ವಿಲ್ ಬಿ ದ ಟ್ರಾನ್ಸ್ಮಿಟರ್. ಇನ್ ಟರ್ಮ್ಸ್ ಆಫ್ ಕಮ್ಯುನಿಕೇಷನ್ ಆ್ಯಂಡ್ ನೆಟ್ವರ್ಕಿಂಗ್ ಲ್ಯಾಂಗ್ವೇಜಲ್ಲಿ, ಕಮ್ಯುನಿಕೇಷನ್ ಲ್ಯಾಂಗ್ವೇಜಲ್ಲಿ ಮಾತಾಡೋದಾದರೆ, ಟೆಕ್ನಿಕಲಿ ಮಾತಾಡೋದಾದ್ರೆ, ಐ ವಿಲ್ ಬಿ ಅ ಸೆಂಡರ್ ಆರ್ ಅ ಟ್ರಾನ್ಸ್ಮಿಟರ್, ಹಿ ವಿಲ್ ಬಿ ದ ರಿಸೀವರ್. ಸೊ ಇಫ್ ಯು ವಾಂಟ್ ಟು ಕಾಲ್ ಹಿಮ್, ಫಸ್ಟ್ ದೇರ್ ಶುಡ್ ಬಿ ಅ ಕನೆಕ್ಷನ್ ದಟ್ ಶುಡ್ ಬಿ ಎಸ್ಟಾಬ್ಲಿಷ್ಡ್. ಕನೆಕ್ಷನ್ ಎಸ್ಟಾಬ್ಲಿಷ್ ಆಗಿ, ಆ್ಯಂಡ್ ದೆನ್ ಇವಾಗ ಒಂದು ಬೆಸ್ಟ್ ಎಕ್ಸಾಂಪಲ್ ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ, ಗಾರ್ಡನಿಂಗ್ ಮಾಡಬೇಕು. ನೀವು ಗಾರ್ಡನಿಂಗ್ ಮಾಡಬೇಕು ಅಂತ ಹೇಳಿದ್ರೆ, ನೀರು ತೊಗೊಂಡು ಹೋಗಿ ಯು ಹ್ಯಾವ್ ಟು ಫಿಲ್ ಆಲ್ ದ ಪಾಟ್ಸ್ ಆಗಿರ್ಬೋದು ಅಥವಾ ಲಾನ್ ಆಗಿರ್ಬೋದು, ಅಲ್ಲೆಲ್ಲ ಆಗೋದಕ್ಕೂ ನೀರು ಬೇಕು. ನೀರನ್ನ ಹಾಕಿ ಪ್ಲಾಂಟ್ನ ಎಲ್ಲದನ್ನು ಕೂಡ ಫೈಲ್ ಮಾಡಿದ್ರೆ ಯುವರ್ ಗಾರ್ಡನಿಂಗ್ ವಿಲ್ ಬಿ ಡನ್. ಫಸ್ಟ್ ಪಾಯಿಂಟು ನೀರು ಹಾಕಬೇಕಲ್ಲಿ. ನೀರು ಹಾಕಬೇಕು ಅಂದರೆ ಏನೇನು ದಾರಿಗಳಿದೆ? ಐ ಕ್ಯಾನ್ ಟೇಕ್ ಇಟ್ ಇನ್ ಅ ಬಕೆಟಲ್ಲಿ ತೊಗೊಂಡೋಗಿ ನೀರು ಹಾಕ್ಬೋದು. ಅವರ ಬಕೆಟ್ ಮಗ್ ಇಟ್ಕೊಂಡು ಮಗ್ಗಲ್ಲಿ ಐ ಕ್ಯಾನ್ ಜಸ್ಟ್ ಸ್ಪ್ರಿಂಕಲ್ ಮಾಡ್ಬೋದು. ತುಂಬ ಏನೋ ಜಾಸ್ತಿ
ಪ್ರಾಸೆಸ್ ಇಲ್ಲ ಅಂತ ಹೇಳಿದ್ರೆ. ಸೊ ಈ ಥರ ಎಲ್ಲ ದಾರಿ ಇದೆ. ದ ಬೆಸ್ಟ್ ವೇ ದಟ್ ವಿ ಫಾಲೋ ಇಸ್ ವಿಲ್ ಪುಟ್ ಅ ಪೈಪ್, ಒಂದು ಪೈಪ್ನ ನಲ್ಲಿಗೆ ಹಾಕಿ, ಯಾರು 50 ಸಲ ಬಕೆಟಲ್ಲಿ ತರೋದು ಅಂಥೇಳಿ ಒಂದು ಪೈಪ್ನಲ್ಲಿ ನೀರು ತೊಗೊಂಡು ವಿಲ್ ಜಸ್ಟ್ ಸ್ಟಾರ್ಟ್ ಫ್ಲೋಯಿಂಗ್ ಆರ್ ಫ್ಲಶ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಕಂಪ್ಲೀಟ್ ವೈಡ್ ಏರಿಯಾಗೆ. ಸೊ ದಟ್ಸ್ ದ ಬೆಸ್ಟ್ ಮೆಥಡ್ ದಟ್ ವಿ ಡೂ. ಸೊ ಅದೇ ರೀತಿ ವೆನ್ ಸೈಂಟಿಸ್ಟ್ ದೇ ಕೇಮ್ ಅಪ್ ವಿತ್ ದಿಸ್ ಕಮ್ಯುನಿಕೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಅರ್ಥ ಮಾಡ್ಕೊಂಡಾಗ, ಒಂದು ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳಿದಾಗ, ಇಫ್ ಐ ಆಮ್ ಪ್ರೆಸೆಂಟ್ ಹಿಯರ್, ನಾನು ನನ್ನ ಮನೇಲಿದ್ದೀನಿ, ಪಕ್ಕದ ಮನೇಲಿರೋರಿಗೆ ಅಥವಾ ಎದುರುಗಡೆ ಮನೆ ಇರೋರಿಗೇನೋ ಮಾತಾಡಬೇಕು ಅಂತ ಹೇಳಿದಾಗ, I can just go and talk to them. That's simple. But if you want to have a longer distance communication, they understood there should be a circuit or there should be a pipe that should be given. ಚಿಕ್ಕ ಮಕ್ಕಳಿದ್ದಾಗ ನಾವೆಲ್ಲ ಆಟ ಆಡ್ತಿದ್ವಿ, 2 ಕಪ್ ಹಿಡ್ಕೊಳ್ತಾ ಇದ್ವಿ, ಮಧ್ಯ ವೈರೋ ಅಥವಾ ಪೈಪೋ ಏನೋ ಇಟ್ಟು ಅದನ್ನು ಫಿಕ್ಸ್ ಮಾಡ್ತಿದ್ವಿ. ಆ್ಯಂಡ್ ದೆನ್ ನಾವು ಕೂಡ ಕೇಳಿಸ್ಕೊಂಡು ಮಾತಾಡ್ತಿದ್ವಿ. ಅದೇ ಥರ ಅದೇ ಕಪ್ ಹಿಡ್ಕೊಂಡು ಮಾತು ಕೂಡ ಮಾತಾಡ್ತಿದ್ವಿ, ಸೊ ದಟ್ ಅವ್ನು ಕೇಳಿಸ್ಕೊಳ್ಳಿ ಅಂತ. ಅಥವಾ ಅದೇ ಕಪ್ನ ನಾವು ಕಿವಿ ಹತ್ರ ಕೂಡ ಇಟ್ಕೊಳ್ತಾ ಇದ್ವಿ. ದಟ್ ವಾಸ್ ದ ಕೈಂಡ್ ಆಫ್ ಜನರೇಷನ್ ಎರಾ ಅಂತಲೇ ಹೇಳ್ಬೋದು ಅದನ್ನು. ದಟ್ ವಾಸ್ ದ ಫಸ್ಟ್ ಟೈಪ್ ಆಫ್ ಮಾಡ್ಯೂಲ್. ನೋಡಿ, ಅವಾಗಲೇ ಪ್ರೋಟೋಟೈಪ್ ಮಾಡಿಬಿಟ್ಟಿದ್ವಿ ನಾವು. ಸೊ ದಟ್ ಸೈಂಟಿಸ್ಟ್ ದೇ ಕೇಮ್ ಅಪ್ ವಿತ್ ದ ಸೇಮ್ ಸರ್ಕ್ಯೂಟ್ ಎಸ್ಟಾಬ್ಲಿಷ್ಮೆಂಟ್ ಅಟ್ ದ ಫಸ್ಟ್ ಒನ್. ಇಲ್ಲಿ 3 ಟೈಪ್ಸ್ ಆಫ್ ಸ್ವಿಚಿಂಗ್ ಹೇಳ್ತಾ ಇದ್ದಾರೆ: ಸರ್ಕ್ಯೂಟ್, ಮೆಸೇಜ್ ಆ್ಯಂಡ್ ಪ್ಯಾಕೆಟ್. ಸೊ ಫಸ್ಟ್ ಒನ್ ಈಸ್ ದ ಫಸ್ಟ್ ಎರಾ ಸರ್ಕ್ಯೂಟ್ ಸ್ವಿಚಿಂಗ್ ವಿಚ್ ವಿ ಸೆಡ್. ಅದನ್ನು ನಾವು ಸ್ವಲ್ಪ ಟೆಕ್ನಿಕಲಿ ಹೇಳ್ತಾ ಹೋಗಿದ್ದಾರೆ. ಮೆಸೇಜ್ ಅಂತ ಹೇಳಿದ್ರೆ ವೈರ್ಲೆಸ್ಸಿಗೆ ಬರ್ತಾರೆ. ಕೆಲವೊಂದು ಕಡೆ ವೈರ್ಲೆಸ್ ಕೂಡ ಆಗ್ಬೋದು, ಕೆಲವೊಂದು ವೈರ್ಡ್ ಕೂಡ ಆಗ್ಬೋದು. ಇನ್ನು ಪ್ಯಾಕೆಟ್ ಅಂತ ಹೇಳಿದ್ರೆ ಐ ಕ್ಯಾನ್ ಟೆಲ್ ಯು, ಬೇಸಿಕಲಿ ಇಟ್ ಈಸ್ ವೈರ್ಲೆಸ್, ಕಂಪ್ಲೀಟ್ಲಿ ವೈರ್ಲೆಸ್ ಈ ದಿನಗಳಲ್ಲಿ. ಬಟ್ ನಿಮ್ಮ ಸಿಲೆಬಸ್ಸಲ್ಲಿ ವೈರ್ಡ್ ಕೂಡ ಹೇಳಿದ್ದಾರೆ, ವಿಚ್ ಇಸ್ ಔಟ್ಡೇಟೆಡ್ ಕೂಡ ಆಗೋಗಿದೆ. ಸೊ ದಟ್ ಈಸ್ ದ ರೀಸನ್ ವೈ ವಿ ನೀಡ್ ಸ್ವಿಚಿಂಗ್ ಟುಡೇ, ಟು ಎಸ್ಟಾಬ್ಲಿಷ್ ಅ ಕನೆಕ್ಷನ್, ಟು ಎಸ್ಟಾಬ್ಲಿಷ್ ಅ ಸರ್ಕ್ಯೂಟ್. ಒಂದು ಸರ್ಕ್ಯೂಟ್ನ ಎಸ್ಟಾಬ್ಲಿಷ್ ಮಾಡೋದಾಗಿರ್ಬೋದು, ಕನೆಕ್ಷನ್ನ ಎಸ್ಟಾಬ್ಲಿಷ್ ಮಾಡೋವಂಥದ್ದಾಗಿರ್ಬೋದು ಬಿಟ್ವೀನ್ ದ ಸೆಂಡರ್ ಆ್ಯಂಡ್ ದ ರಿಸೀವರ್ ಇಸ್ ಕಾಲ್ಡ್ ಆಸ್ ಸ್ವಿಚಿಂಗ್, ಆರ್ ದಟ್ ಇಸ್ ದ ರೀಸನ್ ಬಿಹೈಂಡ್ ಡೆವಲಪಿಂಗ್ ಸ್ವಿಚಿಂಗ್. ಸೊ ಬೇಸಿಕಲಿ ಫಸ್ಟ್ ಪಾಯಿಂಟಲ್ಲಿ ಹೇಳ್ಬಿಡ್ತಾರೆ ಒಂದು ನೆಟ್ವರ್ಕಲ್ಲಿ ಏನೇನಿರುತ್ತೆ ಅಂತ ಹೇಳಿ, ಆ ಸ್ವಿಚ್ ನೆಟ್ವರ್ಕಲ್ಲಿ ಏನೇನಿರುತ್ತೆ ಅಂತ ಹೇಳಿ. ಇಟ್ ವಿಲ್ ಬಿ ಕನ್ಸಿಸ್ಟಿಂಗ್ ಆಫ್ ನೋಡ್ಸ್ ಆ್ಯಂಡ್ ಸ್ವಿಚಸ್. ಸೊ ದೀಸ್ ಆರ್ ಆಲ್ ಯುವರ್ ನೋಡ್ಸ್ ಅಂತ ಕರೆಯೋಣ, ಎನ್ ಅಂತ ಬರೆದಿರ್ತೀನಿ. ಆ್ಯಂಡ್ ದೀಸ್ ಆರ್ ಆಲ್ ಯುವರ್ ಸ್ವಿಚಸ್. ಒಳಗಡೆ ಸರ್ಕಲ್ಸ್ ಕಾಣಿಸ್ತಿದೆಯಲ್ಲ, ದೋಸ್ ಆರ್ ಯುವರ್ ಸ್ವಿಚಸ್. ಸೊ ಜಸ್ಟ್ ಆನ್ ಎಕ್ಸಾಂಪಲ್ ಹೇಳಿದೆ, ಇಟ್ ಡಿಪೆಂಡ್ಸ್, ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಬರುತ್ತೆ. ಸೊ ವಿಲ್ ಬಿ ಹ್ಯಾವಿಂಗ್ ನೋಡ್ಸ್ ಆ್ಯಂಡ್ ಯು ವಿಲ್ ಬಿ ಹ್ಯಾವಿಂಗ್ ಸ್ವಿಚಸ್. ಸೊ ಬೇಸಿಕಲಿ ಸ್ವಿಚ್ ಇಸ್ ಅ ಡಿವೈಸ್ ಕೇಪಬಲ್ ಆಫ್ ಕನೆಕ್ಟಿಂಗ್ 2 or more devices linked to it ಅಂತ ಹೇಳ್ತಾರೆ. ಎಸ್, ಸ್ವಿಚ್ ಇಸ್ ಅ ಡಿವೈಸ್. ಫಾರ್ ಎಕ್ಸಾಂಪಲ್, ನಮ್ಮ ಮನೆಗಳಲ್ಲಿ ಸ್ವಿಚ್ ಏನೇನು ಬಳಸ್ತೀವಿ? ಒಂದು, ನಾನು ಹೋಗಿ ಸ್ವಿಚ್ನ ಆನ್ ಮಾಡಿದ್ರೆ ಫ್ಯಾನ್ ಆನ್ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಫ್ಯಾನ್ ಮತ್ತು ನನ್ನ ಮಧ್ಯೆ ಇರೋವಂಥ ಒಂದು ಡಿವೈಸ್ನ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಸ್ವಿಚ್. ಹೆನ್ಸ್ ಇಟ್ ಈಸ್ ಎಸ್ಟಾಬ್ಲಿಷಿಂಗ್ ಅ ಕನೆಕ್ಷನ್ ಬಿಟ್ವೀನ್ ಮೀ, ಆ್ಯಕ್ಚುಲಾಗಿ ನಾನಲ್ಲ, ಮೇನ್ಸ್ ಕರೆಂಟಿಂದ ಫ್ಯಾನಿಗೆ ಅಂತ ಹೇಳ್ಬೋದು. ಬಟ್ ಫಿಸಿಕಲಿ ಫ್ಯಾನ್ ಇವಾಗ ಆನ್ ಮಾಡೋದು ಯಾವ ಕಾರಣಕ್ಕೆ? ನನಗೆ ಫ್ಯಾನ್ ಬೇಕು, ನನಗೆ ಗಾಳಿ ಬೇಕು, ದಟ್ಸ್ ವೈ ವಿ ಸ್ವಿಚ್ ಆನ್ ದ ಫ್ಯಾನ್. ಅದು ಬಿಟ್ಟು ಪವರ್ ಸಪ್ಲೈ ಇದೆ ಬಿಡು, ಅದು ಬರ್ತಾನೆ ಇರುತ್ತಲ್ವ, ಏನಕ್ಕೆ ಅದನ್ನು ಅಲ್ಲೇ ಬಿಡೋದು ಅಂಥೇಳಿ ವಿ ಕ್ಯಾನಾಟ್ ಗೋ ಇನ್ ಟು ಸಮ್ ವಾಟ್ ಐ ಕ್ಯಾನ್ ಸೇ ಅಬ್ನಾಕ್ಷಿಯಸ್ ಥಿಂಗ್ಸ್. ನಮಗೆ ಅನ್ಕೊಳ್ಳೋದೆಲ್ಲ ಕೂಡ ದಟ್ ಮೈಟ್ ಬಿ ನಾಟ್ ಟ್ರೂ. ಈಗ ನಾನು ಲೈಟ್ ಹಾಕಿದ್ದೀನಿ, ನನಗೆ ಲೈಟ್ ಬೇಕು, ದಟ್ಸ್ ದ ರೀಸನ್ ಐ ಆಮ್ ಗೋಯಿಂಗ್ ಟು. ಇಲ್ಲ ಲೈಟ್ ಇದೆ ಅಂತ ಹೇಳಿ ಆಗ್ತೀನಿ ಅಂತ ಹೇಳಿ ದಟ್ಸ್ ಸಮಥಿಂಗ್ ದಟ್ ಇಸ್ ಅಬ್ಸರ್ಡ್, ವಿಚ್ ಇಸ್ ನಾಟ್ ನಾರ್ಮಲ್. ಸೊ ಅದನ್ನು ಹೇಳ್ತಾರೆ. ಸೊ ಸ್ವಿಚ್ ಇಸ್ ಎ ಡಿವೈಸ್ ವಿಚ್ ಇಸ್ ಕೇಪಬಲ್ ಆಫ್ ಕನೆಕ್ಟಿಂಗ್ 2 or more devices or components that can be linked to it. ಲಿಂಕ್ ಮಾಡೋವಂಥ ಡಿವೈಸಸ್ನ ಕನೆಕ್ಟ್ ಮಾಡೋದಕ್ಕೆ ಅದನ್ನು ಸ್ವಿಚ್ ಅಂತ ಕರೀತಾರೆ ಅಂತ ಹೇಳ್ಬೋದು. So basically, as I said, there are 3 types of switching. The first one is circuit switch, second one is message switch, and then third one is packet switch. Before going to the explanation, ಈ ಡಯಾಗ್ರಾಮ್ನ ಡೀಟೇಲಾಗಿ ಹೇಳ್ಬಿಡ್ತೀನಿ. So these are your switches, which is they are consisting of nodes and also switches, which can be considered ಇದೇ ನೋಡ್, ಕಂಪ್ಲೀಟ್ ಎಂಟೈರ್ ನೋಡ್ ಅಂತ ಕರಿಬೋದು. ಒಳಗಡೆ ಇರೋವಂಥದ್ದನ್ನು ಸ್ವಿಚ್ಗಳು ಅಂತ ಕರಿಬೋದು. ಇಟ್ಸ್ ಲೈಕ್ ಅ ಸ್ವಿಚ್ ಬೋರ್ಡ್ ಆ್ಯಂಡ್ ಅ ಸ್ವಿಚ್. ಸೊ ಸರ್ಕ್ಯೂಟ್ ಸ್ವಿಚ್ ಅಂತ ಯಾಕೆ ಕರೀತಾರೆ ಅಂತ ಹೇಳಿದರೆ, ಸಿನ್ಸ್ ಯು ಆರ್ ಹ್ಯಾವಿಂಗ್ ಅ ಫಿಸಿಕಲ್ ಕನೆಕ್ಷನ್, ಒಂದು ಫಿಸಿಕಲ್ ಕನೆಕ್ಷನ್ ಇದ್ದರೆ ಅದನ್ನು ಸರ್ಕ್ಯೂಟ್ ಸ್ವಿಚ್ ಅಂತ ಕರೀತಾರೆ. ಆ್ಯಂಡ್ ದೆನ್ ವೆನ್ ಇಟ್ ಕಮ್ಸ್ ಟು ದ ಡಯಾಗ್ರಾಮ್, ಸರ್ಕ್ಯೂಟ್ ನೋಡಿರ್ಬೋದು ನೀವು ಇಲ್ಲಿ, ದೆರ್ ಇಸ್ ಅ path that is being generated. Even ನಾನು ಕೂಡ ಬರಿತಾ ಇದ್ದೀನಿ. ಸೊ ದಿಸ್ ಈಸ್ ಯುವರ್ ಟ್ರಾನ್ಸ್ಮಿಟರ್ ಆರ್ ಸೆಂಡರ್ ಅಂತ ಕರಿಬೋದು.
ಹಾಗೆ ಇದನ್ನು ರಿಸೀವರ್ ಅಂತ ಕರಿಬೋದು. ದೀಸ್ ಆರ್ ಆಲ್ ಯುವರ್ ಸ್ವಿಚಸ್. ಅರ್ಥ ಮಾಡ್ಕೋಬೋದಾ? ಇಫ್ ಯು ಹ್ಯಾವ್ ಅ ಫಿಸಿಕಲ್ ಪಾತ್ ಯು ಕ್ಯಾನ್ ಕಾಲ್ ದಿಸ್ ಆಸ್ ಅ ಸರ್ಕ್ಯೂಟ್ ಸ್ವಿಚ್. ಇದನ್ನು ಸ್ವಿಚಿಂಗ್ ಆಫೀಸ್ ಅಂತ ಕರೀತಾರೆ. ಇದು ಸಮಥಿಂಗ್ ದಟ್ ಇಸ್ ರಿಲೇಟೆಡ್ ಟು ರಿಯಲ್ ಟೈಮಲ್ಲಿ ಇವುಗಳನ್ನು ಸ್ವಿಚಿಂಗ್ ಆಫೀಸಸ್ ಅಂತ ಕರೀತಾರೆ. ಎಸ್, ಹಾಗೂ ಕೂಡ ಕ್ಯಾನ್ ಜಸ್ಟ್ ಇಮ್ಯಾಜಿನ್. ಸೊ ಬೇಸಿಕಲಿ ದೀಸ್ ಆರ್ ಯುವರ್ ಸ್ವಿಚಸ್. ಈಗ ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗೋಣ. ಇಫ್ ದೆರ್ ಇಸ್ ಎನಿಥಿಂಗ್ ದಟ್ ಇಸ್ ರಿಲೇಟೆಡ್ ಟು ಡಯಾಗ್ರಾಮ್, ಹಾಗೆ ಆಮೇಲೆ ಡಯಾಗ್ರಾಮಿಗೆ ಕೂಡ ಬರೋಣ. ಸೊ ಫಸ್ಟ್ ಪಾಯಿಂಟ್ ಇವಾಗ ಹೇಳ್ತಾರೆ. ಸೊ ಸರ್ಕ್ಯೂಟ್ ಸ್ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಸ್ಪೇಸ್ ಡಿವಿಷನ್ ಮಲ್ಟಿಪ್ಲೆಕ್ಸಿಂಗ್ ಆರ್ ಕನೆಕ್ಷನ್ ಓರಿಯೆಂಟೆಡ್ ಸರ್ವಿಸ್ ಅಂತ ಹೇಳ್ತಾರೆ. ಸೊ ಇಲ್ಲೊಂದು ವರ್ಡ್ ಹೇಳಿಬಿಟ್ರೆ ಸ್ಪೇಸ್ ಡಿವಿಷನ್ ಮಲ್ಟಿಪ್ಲೆಕ್ಸಿಂಗ್. ಸೊ ವಾಟ್ ಐ ಮೀನ್ ಬೈ ದ ಸ್ಪೇಸ್ ಡಿವಿಷನ್ ಮಲ್ಟಿಪ್ಲೆಕ್ಸಿಂಗ್? ಪ್ರಾಬ್ಲಿ ನೀವು ಮಲ್ಟಿಪ್ಲೆಕ್ಸಿಂಗ್ ಟೆಕ್ನಿಕ್ಸ್ ಕೇಳಿರ್ಬೋದು. ಮಲ್ಟಿಪ್ಲೆಕ್ಸಿಂಗ್ ಅಂತ ಹೇಳಿದ್ರೆ ಕಂಬೈನಿಂಗ್ ಮೆನಿ ನಂಬರ್ ಆಫ್ ಸಿಗ್ನಲ್ಸ್ ಇಂಟು ಒನ್. ಈ ಥರ ಒಂದರಿಂದ ಇನ್ನೊಂದು ಕನ್ವರ್ಷನ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಡಿವೈಸ್ನ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದಟ್ ಆಸ್, ನೀವು ನೋಡಿರ್ಬೋದು, ವಿಲ್ ಕಾಲ್ ಇಟ್ ಆಸ್ ಮಕ್ಸ್. ಮಲ್ಟಿಪ್ಲೆಕ್ಸಿಂಗ್ ಅಂತಲೇ ಗೊತ್ತು ನಿಮಗೆ ನಾರ್ಮಲಿ. ಹಾಗೆ ಡಿಮಲ್ಟಿಪ್ಲೆಕ್ಸಿಂಗ್ ಅಂತ ಹೇಳಿದ್ರೆ ಒನ್ ಇನ್ಪುಟ್ನ ತಗೊಂಡು ಮೆನಿಗೆ ಇಫ್ ಇಟ್ಸ್ ಗೋಯಿಂಗ್ ಟು ಡಿಕನ್ವರ್ಟೆಡ್, ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಡಿಮಲ್ಟಿಪ್ಲೆಕ್ಸಿಂಗ್. ಹಾಗಾದರೆ ವಾಟ್ ಡು ಯು ಮೀನ್ ಬೈ ಸ್ಪೇಸ್ ಡಿವಿಷನ್ ದೆನ್? ದಟ್ಸ್ ದ ಥಿಂಗ್. ಸ್ಪೇಸ್ ಡಿವಿಷನ್ ಅಂತ ಕಾನ್ಸೆಪ್ಟನ್ನ ನೀವು ಅರ್ಥ ಬಿಟ್ಟು ಇರೋವಂಥ ಸ್ಪೇಸು ಅಂತ ಇಮ್ಯಾಜಿನ್ ಮಾಡಬಾರ್ದು. ಸ್ಪೇಷಿಯಲ್ ಏರಿಯಾ ಅದಲ್ಲ, ಅದನ್ನು ಹೇಳ್ತಾ ಇಲ್ಲ ಅವರು. ಸಾರಿ, ಔಟರ್ ಸ್ಪೇಸ್ನ ಹೇಳ್ತಾ ಇಲ್ಲ. ಔಟರ್ ಸ್ಪೇಸ್ ಆಫ್ ಅರ್ತ್ ಇಸ್ ಆರ್ ದೇ ಆರ್ ನಾಟ್ ಟಾಕಿಂಗ್ ಅಬೌಟ್ ದ ಸ್ಪೇಸ್ ಬಿಯಾಂಡ್ ಅರ್ತ್. ಔಟರ್ ಸ್ಪೇಸ್ ಬಗ್ಗೆ ಮಾತಾಡ್ತಿಲ್ಲ ಇಲ್ಲಿ. ಅವ್ರು ಹೇಳ್ತಾ ಇರೋವಂಥದ್ದು ಸ್ಪೇಷಿಯಲ್ ಏರಿಯಾ. ಫಾರ್ ಎಕ್ಸಾಂಪಲ್, ಈ ಒಂದು ಸ್ಪೇಷಿಯಲ್ ಡಿವಿಷನ್ ಮಲ್ಟಿಪ್ಲೆಕ್ಸಿಂಗ್ ಟೆಕ್ನಿಕ್ ಬಂದಿದ್ದು ಫ್ರಮ್ ಯುವರ್ ಆಪ್ಟಿಕಲ್ ಫೈಬರ್. ಆಪ್ಟಿಕಲ್ ಫೈಬರ್ ಎಲ್ರಿಗೂ ಗೊತ್ತಿರ್ಬೋದು. ಸೊ ವಿಚ್ ಬೇಸಿಕಲಿ ವರ್ಕ್ಸ್ ಆನ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸೊ ಇದ್ರ ಒಳ ಏರಿಯಾ ಏನಿದೆ, ಆರ್ ವಾಟ್ ಇಸ್ ದ ಇನ್ನರ್ ಏರಿಯಾ. ಸೊ ಈ ಏರಿಯಾನ ಇಫ್ ಯು ಆರ್ ಗೋಯಿಂಗ್ ಟು ಡಿವೈಡ್ ಇಟ್ ಫಾರ್ ಯುವರ್ ಇನ್ಫಾರ್ಮೇಷನ್ ಅಕಾರ್ಡಿಂಗ್ಲಿ, ಎಷ್ಟು ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ ಹಾಕೋದಕ್ಕೆ ಸಾಧ್ಯ ನಾವು ಏರಿಯಾದಲ್ಲಿ. ಫಾರ್ ಎಕ್ಸಾಂಪಲ್, ಕೇಬಲ್ ಸೈಜ್ ತುಂಬ ದೊಡ್ಡದಿದೆ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ ಹಾಕ್ಬೋದು. ಕೇಬಲ್ ಸೈಜ್ ತುಂಬ ಚಿಕ್ಕದಿದೆ ಅಂತ ಹೇಳಿದ್ರೆ ಓನ್ಲಿ ಲಿಮಿಟೆಡ್ ಮೆಸೇಜ್. So to combine these messages into the optical fiber depending on the spatial area is known as spatial division multiplexing or SDM. So or space division or spatial division anta karibodhu. Basically it is for optical fiber communication anta helbodu. So optical fiber communication nimage gottu, it is not a wireless. There will be having or it will be having wire communication apart from wireless. ಸೊ ಆ್ಯಸ್ ಐ ಸೆಡ್, ಇಲ್ಲಿ ಫಿಸಿಕಲ್ ಪಾತ್ ನಾವು ಆಲ್ರೆಡಿ ನೋಡಿದ್ವಿ. ಫಿಸಿಕಲ್ ಪಾತ್ ಇರೋದ್ರಿಂದ ಇದನ್ನು ಕನೆಕ್ಷನ್ ಓರಿಯೆಂಟೆಡ್ ಸರ್ವೀಸ್ ಅಂತ ಹೇಳ್ತಾರೆ. ಸೊ ಅದೊಂದು ಪಾಯಿಂಟ್ ಬರ್ಬಿಡೋಣ. ಹಿಯರ್ ದೇರ್ ಇಸ್ ಅ ಫಿಸಿಕಲ್ ಪಾತ್ ವಿಚ್ ವಿಲ್ ಬಿ ಎಸ್ಟಾಬ್ಲಿಷ್ಡ್ ಆ್ಯಂಡ್ ಮೇಂಟೆನೆನ್ಸ್ ಅಂತ ಹೇಳೋದು ಇಷ್ಟೇ ಕಾರಣಕ್ಕೆ. ಆಪ್ಟಿಕಲ್ ಫೈಬರ್, ಈಗ ಆಪ್ಟಿಕಲ್ ಫೈಬರ್ನೇ ನಾವು ಇಮ್ಯಾಜಿನ್ ಮಾಡೋಣ. ಈಗ ಕನೆಕ್ಷನ್ ಆಗ್ತಾ ಇರೋದು ನನಗೆ ಆಪ್ಟಿಕಲ್ ಫೈಬರ್. ಟ್ರಾನ್ಸ್ಮಿಷನ್ ಮೀಡಿಯಮ್ ಈಸ್ ಯುವರ್ ಆಪ್ಟಿಕಲ್ ಫೈಬರ್ ಬಿಟ್ವೀನ್ ಸೆಂಡರ್ ಆ್ಯಂಡ್ ರಿಸೀವರ್ ಅಂತಲೇ ಅನ್ಕೊಳ್ಳೋಣ. ಸೊ ಸೆಂಡರ್ ಮತ್ತು ರಿಸೀವರ್ ಮತ್ತು ಟ್ರಾನ್ಸ್ಮಿಷನ್ ಮೀಡಿಯಮ್ ಆಪ್ಟಿಕಲ್ ಫೈಬರ್ ಆಗಿದ್ದಾಗ ಸರ್ಕ್ಯೂಟ್ ಸ್ವಿಚಿಂಗ್ ಇಸ್ ದ ಬೆಸ್ಟ್ ಮೆಥಡ್ ದಟ್ ಕ್ಯಾನ್ ಬಿ ಇನ್ಸ್ಟಾಲ್ಡ್. ಮೇಂಟೆನೆನ್ಸ್ ಅಂತ ಹೇಳ್ತಿರೋದು ಅವ್ರು ಯಾವುದನ್ನು, ಎಸ್ಟಾಬ್ಲಿಷ್ಮೆಂಟ್ ಅಂತ ಹೇಳಿದ್ರೆ ಒಂದು ಫಿಸಿಕಲ್ ಪಾತ್ನ ಕನೆಕ್ಟ್ ಮಾಡೋವಂಥದ್ದು. ಮೇಂಟೆನೆನ್ಸ್ ಅಂತ ಹೇಳ್ತಾ ಇರೋದು ಅದು ಆಪ್ಟಿಕಲ್ ಫೈಬರ್ ಎಲ್ಲರೂ ಹಾಳಾದರೆ ಅದನ್ನು ರೀಪ್ಲೇಸ್ ಮಾಡೋವಂಥದ್ದಾಗಿರ್ಬೋದು. ಎಲ್ಲಿ ಹಾಳಾಗಿದೆ ಅದನ್ನು. ಸೊ ಎಷ್ಟೋ ರೋಡ್ಗಳಲ್ಲಿ ಬ್ಲ್ಯಾಕ್ ವೈರ್ಗಳು ಅರ್ಥಿಂದ ಮೇಲ್ಗಡೆ ಬಂದು ರಿಪೇರಿಲಿದ್ದಾಗ ಬ್ಲ್ಯಾಕ್ ಆ್ಯಂಡ್ ಯೆಲ್ಲೋ ಕೇಬಲ್ಸ್ ಇರುತ್ತೆ ನಾರ್ಮಲಿ. ಸಾರಿ ಫಾರ್ ದ ಡಿಲೇ, ಒಂದು 2 to 3 seconds ಸ್ಕಿಪ್ ಮಾಡಿ ಹಾಗೆ ಕೇಳಬೇಕಾದ್ರೆ. ಸೊ ರೋಡ್ಗಳಲ್ಲಿ ನಾವು ಆ ಥರ ಪ್ರೊಟ್ರೂಷನ್ಸ್ ಅಥವಾ ಮೇಲ್ಗಡೆ ವೈರ್ ಕೇಬಲ್ಗಳು ಬಂದಿರೋವಂಥದ್ದು ನೋಡಿರ್ಬೋದು. ದೇರ್ ವಿಲ್ ಬಿ ಸಮ್ ಇಶ್ಯೂ. ಅದಕ್ಕೇ ಅವ್ರು ಅದನ್ನು ರಿಪೇರ್ ಮಾಡೋದಕ್ಕೋಸ್ಕರ ದೇ ವಿಲ್ ಬಿ ಡಿಗ್ಗಿಂಗ್ ಇಟ್ ಫ್ರಮ್ ಅಂಡರ್ಗ್ರೌಂಡಿನ ಮೇಲ್ಗಡೆ ತೆಗಿತಾ ಇರ್ತಾರೆ. ಸೊ ತೆಗಿಯೋ ಕಾರಣ ಇಷ್ಟೇ, ಯಾವುದೊಂದು ಡ್ಯಾಮೇಜ್ ಆಗಿರೋವಂಥ ಪಾರ್ಟ್ನ ಸರಿ ಮಾಡೋದಕ್ಕೋಸ್ಕರ ದೇ ವಿಲ್ ಲಿಫ್ಟ್ ಇಟ್ ಆ್ಯಂಡ್ ದೆನ್ ಮೇಕ್ ಶ್ಯೂರ್ ದ ಕನೆಕ್ಷನ್ ಈಸ್ ಬೇಯಿಂಗ್ ಡನ್. ಅದನ್ನು ಮೇಂಟೆನೆನ್ಸ್ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಒಂದು ಪಾಯಿಂಟ್ ಹೇಳ್ತಾರೆ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ದ ಪಾತ್ ದಟ್ ಇಸ್ ಯೂಸ್ಡ್ ಇನ್ ಸರ್ಕ್ಯೂಟ್ ಸ್ವಿಚಿಂಗ್ ಇಸ್ ಕಾಲ್ಡ್ ಆಸ್ ವರ್ಚುವಲ್ ಪಾತ್. ವರ್ಚುವಲ್ ಪಾತ್ ಅಂತಂದರೆ ಏನು ಸರ್? ದ್ಯಾಟ್ಸ್ ದ ಥಿಂಗ್ ದಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನೋಡೋಣ ಇವಾಗ.
ಸೊ when it comes to ವರ್ಚುವಲ್ ಪಾತ್, ಈ ಪಾತ್ ಏನಿದೆ ಇವಾಗ ನಾನು ಇಲ್ಲಿ ಬರ್ದಿದ್ದೀನಲ್ಲ, ದಿಸ್ ಇಸ್ ನಾಟ್ ಅ ಪರ್ಮನೆಂಟ್ ಒನ್. ಪರ್ಮನೆಂಟ್ ಅಲ್ಲ ಅದು. ಓನ್ಲಿ ಇಫ್ ದಿಸ್ ಪಾತ್ ವಿಲ್ ಬಿ ಎಸ್ಟಾಬ್ಲಿಷ್ ಆರ್ ನಿಯರೆಸ್ಟ್ ಪಾತ್ ಅಂತ ಹೇಳ್ಬೋದು. ಅಥವಾ ಬೇರೆ ಯಾರೋ ಸೆಂಡರ್ ಇದ್ದಾನೆ, ಬೇರೆ ಇನ್ಯಾರೋ ರಿಸೀವರ್ ಇದ್ದಾನೆ ಅಂತ ಹೇಳಿದಾಗ ಇಟ್ ಕ್ಯಾನ್ ಈವನ್ ಟೇಕ್ ದಿಸ್ ಪಾತ್. ಅಥವಾ ಈ ನೋಡ್ ಬೇರೆ ಯಾವುದಕ್ಕೂ ಬ್ಯುಸಿ ಇದೆ ಅಂತ ಹೇಳಿದಾಗ ಈ ಸರ್ಕ್ಯೂಟ್ ಈ ಥರ ಬಂದು ಹೀಗೂ ಕೂಡ ಹೋಗ್ಬೋದು. ಐ ಶೋ ಇಟ್, ನಾನು ಅನದರ್ ಕಲರ್, ಬೇರೆ ಕಲರಲ್ಲಿ ತೋರಿಸ್ತೇನೆ ನೋಡಿ. ಈ ಥರ ಕೂಡ ಹೋಗ್ಬೋದು. ನಾಟ್ ಓನ್ಲಿ ದ್ಯಾಟ್ ಪಾತ್, ಇನ್ನೂ ಯಾವ್ಯಾವ ಪಾತ್ಗಳು ಮಾಡ್ಬೋದು ನೋಡಿ. ಸಿ ಇನ್ ಗ್ರೀನಲ್ಲಿರೋವಂಥದ್ದು ನೋಡಿ, ಈ ಥರ ಹೋಗ್ತಿದೆ. ಸೊ ವಿ ಹ್ಯಾವ್ ಆಲ್ ಸಚ್ ಪಾತ್ ದಟ್ ಕ್ಯಾನ್ ಬಿ ಕನೆಕ್ಟೆಡ್ ಡಿಪೆಂಡಿಂಗ್ ಆನ್ ದ ಅವೈಲಬಿಲಿಟಿ ಆಫ್ ದೀಸ್ ನೋಡ್ಸ್. ಈ ನೋಡ್ಗಳ ಅವೈಲಬಿಲಿಟಿ ಪ್ರಕಾರ ನಾನು ಪಾತ್ನ ಕ್ರಿಯೇಟ್ ಮಾಡೋದ್ರಿಂದ ದೀಸ್ ಪಾತ್ಸ್ ಆರ್ ನಾಟ್ ಪರ್ಮನೆಂಟ್ ಅಲ್ಲ ಅದು ಅಂತ ಹೇಳ್ತಾರೆ. ಸೊ ದಟ್ ಈಸ್ ದ ರೀಸನ್ ಇಟ್ ಇಸ್ ಕಾಲ್ಡ್ ಆಸ್ ವರ್ಚುವಲ್ ಪಾತ್. ಪರ್ಮನೆಂಟ್ ಅಲ್ಲದಲ್ಲೇ ಇರೋವಂಥ ಪಾತ್ ಆಗಿರೋದ್ರಿಂದ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ virtual path. That's an important point that we have to analyze regarding virtual path. In a circuit switching will be happening in 3 stages ಅಂತ ಹೇಳ್ಬೋದು, ಅಥವಾ phases ಅಂತ ಹೇಳ್ತಾರೆ. The first one is circuit establishment, the second one is data transfer, and then the third one is circuit disconnect. This is an important function or operation or working regarding your circuit switching. ಯಾವ್ದಾರು ಆಗ್ಬೋದು. ಹಾಗಾದರೆ ಏನೇನಿದೆ ಸರ್? ಈಗ ಮತ್ತೆ ಡಯಾಗ್ರಾಮ್ಗೆ ಹೋಗ್ತೀನಿ, ಅಲ್ಲೇ ಅರ್ಥ ಮಾಡ್ಕೊಳ್ಳೋಣ, ಆ್ಯಂಡ್ ದೆನ್ ವಿ ಶಿಲ್ ಕಮ್ ಬ್ಯಾಕ್. ಸೊ ಯಾವ್ದಾವುದು 3 ಸ್ಟೇಜಸ್? ದ ಫಸ್ಟ್ ಒನ್ ಇಸ್ ಸರ್ಕ್ಯೂಟ್ ಎಸ್ಟಾಬ್ಲಿಷ್ಮೆಂಟ್, ಆ್ಯಂಡ್ ದೆನ್ ದ ಸೆಕೆಂಡ್ ಒನ್ ಇಸ್ ಡೇಟಾ ಟ್ರಾನ್ಸ್ಫರ್. ಐ ಜಸ್ಟ್ ರೈಟ್ ಡೌನ್ ದ ಶಾರ್ಟ್ ಫಾರ್ಮ್ಸ್. ಸರ್ಕ್ಯೂಟ್ ಎಸ್ಟಾಬ್ಲಿಷ್ CE ಅಂತ ಕರೆಯೋಣ. ಸೊ ಆ್ಯಂಡ್ ದೆನ್ ಸೆಕೆಂಡ್ ಒನ್ ಇಸ್ ಡೇಟಾ ಟ್ರಾನ್ಸ್ಫರ್ ಅಂತ ಕರೆಯೋಣ, ಆ್ಯಂಡ್ ದೆನ್ ದ ಥರ್ಡ್ ಒನ್ ಇಸ್ ಸರ್ಕ್ಯೂಟ್ ಡಿಸ್ಕನೆಕ್ಟ್ CD ಅಂತ ಕರೆಯೋಣ. ಸರ್ಕ್ಯೂಟ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಹೇಳಿದ್ರೆ, ಇವಾಗ ಸೆಂಡರ್ ವಿಲ್ ಸ್ಟಾರ್ಟ್ ಆರ್ ವಿಲ್ ಮೇಕ್ ಶ್ಯೂರ್ ವಾಟ್ ಇಸ್ ದ ನಂಬರ್ ಆಫ್ ದ ರಿಸೀವರ್. ಫೋನ್ ಇದು ಫೋನ್ ಕಾಣಿಸ್ತಿದೆ ಅಲ್ವಾ, ಇದರಲ್ಲಿ ರಿಸೀವರ್ ಫೋನ್ ನಂಬರ್ನ ಎಂಟರ್ ಮಾಡ್ತಾನೆ. ನಂಬರ್ ಎಂಟರ್ ಮಾಡಿ ವಿತಿನ್ ಫ್ಯೂ ಸೆಕೆಂಡ್ಸ್ ಆ ಡಯಲ್ ಕೇಳಿರ್ಬೋದು ನೀವು ವೈರ್ಡ್ ಫೋನ್ಸಲ್ಲಿ, ಒಂದು ಅಂತ ಯಾವುದೋ ಒಂದು ಡಯಲ್ ಸೌಂಡ್ ಕೇಳುತ್ತೆ. ಆ ಟೈಮಲ್ಲಿ ಇಟ್ ವಿಲ್ ಸ್ಟಾರ್ಟ್ ಎಸ್ಟಾಬ್ಲಿಷಿಂಗ್ ದ ಕನೆಕ್ಷನ್. ಸೊ ಎಂಡ್ ಟು ಎಂಡ್ ಸ್ಟೇಷನ್, ಇದನ್ನು ಸ್ಟೇಷನ್ 1, ಇದನ್ನು ಸ್ಟೇಷನ್ 2 ಅಂತ ಕರೆಯೋಣ. ಸ್ಟೇಷನ್ ಟು ಸ್ಟೇಷನ್ ಸರ್ಕ್ಯೂಟ್ ಅಥವಾ ಪಾತ್ನ ಎಸ್ಟಾಬ್ಲಿಷ್ ಮಾಡೋದನ್ನು ಸರ್ಕ್ಯೂಟ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಕರೀತಾರೆ. ಸೊ ಯು ಕ್ಯಾನ್ ಕನ್ಸಿಡರ್, ಈಗ ನಾನು ಕಾಲ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ವಾಯ್ಸ್ ಮೆಸೇಜ್ನ ಐ ಕಾಲ್ ಇಟ್ ಆಸ್ ಡೇಟಾ ಆಗ್ಬೋದಾ? ಅದನ್ನು ಡೇಟಾ, ಇನ್ಫಾರ್ಮೇಷನ್, ವಾಯ್ಸ್ ಏನಾರು ಆಗಿರ್ಬೋದು. ಸೊ ಇಲ್ಲಿ ನಾನು ಡೇಟಾ ಅಂತ ಕರಿತೀನಿ. ಬಿಫೋರ್ ಡೇಟಾ ಟ್ರಾನ್ಸ್ಮಿಷನ್, ನಾನು ವಾಯ್ಸ್ ಇಲ್ಲಿಗೆ ಹೋಗಿನ ಮುಂಚೆ ಏನಾಗಿರಬೇಕು? ದೇ ಶುಡ್ ಬಿ ಅ path that should be established. ಇದೇ ಪಾತ್ ಅಂತಲ್ಲ, ಯಾವುದಾದ್ರು ಆಗಿರ್ಬೋದು, ಬಟ್ ಸಮ್ ಪಾತ್ ಶುಡ್ ಬಿ ಎಸ್ಟಾಬ್ಲಿಷ್ ಇನ್ ಸರ್ಕ್ಯೂಟ್ ಎಸ್ಟಾಬ್ಲಿಷ್ಮೆಂಟ್. ಈಗ ಡೇಟಾ ಟ್ರಾನ್ಸ್ಫರ್ ಅಂತ ಬಂದಾಗ, when it comes to data transfer, now you can talk. ನೀವು ಮಾತಾಡೋದು ಡೇಟಾ ಇವಾಗ ಸೆಂಡರಿಂದ ರಿಸೀವರ್ಗೆ ಹೋಗ್ಬೋದು, ಅದನ್ನು ಡೇಟಾ ಟ್ರಾನ್ಸ್ಫರ್ ಅಂತ ಹೇಳ್ತಾರೆ. ಸಿಗ್ನಲ್ಸ್ ಆರ್ ಡೇಟಾ ಆರ್ ಇನ್ಫಾರ್ಮೇಷನ್, ಐದರ್ ದಟ್ ಕ್ಯಾನ್ ಬಿ ಮೆಸೇಜ್, ವಾಯ್ಸ್, ಇಂಟರ್ನೆಟ್, ಎನಿಥಿಂಗ್, ಆರ್ ಟ್ರಾನ್ಸ್ಮಿಟೆಡ್ ಫ್ರಮ್ ಸೋರ್ಸ್ ಟು ಡೆಸ್ಟಿನೇಷನ್ ಇನ್ ಡೇಟಾ ಟ್ರಾನ್ಸ್ಫರ್. ಬೇಸಿಕಲಿ ಇಲ್ಲಿ ಡೇಟಾ ಟ್ರಾನ್ಸ್ಫರ್ ಏನು ನಡೆಯುತ್ತೆ, ಇಟ್ ವಿಲ್ ಬಿ ಹ್ಯಾಪನಿಂಗ್ ಇನ್ ಫುಲ್ ಡ್ಯೂಪ್ಲೆಕ್ಸ್ ಟೈಪ್ ಆಫ್ ಟ್ರಾನ್ಸ್ಫರ್. ಫುಲ್ ಡ್ಯೂಪ್ಲೆಕ್ಸ್ ಅಂತ ಹೇಳಿದ್ರೆ, ಈಗ ಸರ್ಕ್ಯೂಟ್ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗಿದೆ, ಸೆಂಡರ್ ಮತ್ತು ರಿಸೀವರ್ ಎರಡು ರೆಡಿ ಇರುತ್ತೆ. ಅಟ್ ದ ಸೇಮ್ ಟೈಮ್ ದ ಸೆಂಡರ್ ಕ್ಯಾನ್ ರಿಸೀವ್ ಆ್ಯಂಡ್ ಆಲ್ಸೋ ಟ್ರಾನ್ಸ್ಮಿಟ್. ಅಟ್ ದ ಸೇಮ್ ಟೈಮ್ ದ ರಿಸೀವರ್ ಕ್ಯಾನ್ ಆಲ್ಸೋ ಸೆಂಡ್ ಆ್ಯಂಡ್ ಆಲ್ಸೋ ಟ್ರಾನ್ಸ್ಮಿಟ್. ಫೋನಲ್ಲಿ ನಾವು ಹಾಗೆ ಅಲ್ವಾ, ನಾನು ಮಾತಾಡ್ಬೋದು, ಹಾಗೆ ಕೇಳಿಸ್ಕೊಳ್ಳಬಹುದು. ರಿಸೀವರ್ ಕೂಡ ಅವರು ಕೂಡ ಮಾತಾಡ್ಬೋದು, ಹಾಗೆ ಕೇಳಿಸ್ಕೋಬೋದು. ಅದಕ್ಕೇ ಈ ಪಾಯಿಂಟ್ ಬರೀಲೇಬೇಕು. ದ ಡೇಟಾ ಟ್ರಾನ್ಸ್ಫರ್ ವಿಲ್ ಹ್ಯಾಪನ್ ಇನ್ ಫುಲ್ ಡ್ಯೂಪ್ಲೆಕ್ಸ್ ಟೈಪ್ ಆಫ್ ಕಮ್ಯುನಿಕೇಷನ್ ಅಂತ ಹೇಳಿ. ಇನ್ನು ಮಾತಾಡೆಲ್ಲ ಆದಮೇಲೆ, ಇಫ್ ಯುವರ್ ಸರ್ಕ್ಯೂಟ್ ಈಸ್ ಗೆಟಿಂಗ್ ಡಿಸ್ಕನೆಕ್ಟ್ ಮಾಡಿದ್ರೆ, ಡಿಸ್ಕನೆಕ್ಟ್ ಏನಾರು ಆಯಿತು ಅಂತ ಹೇಳಿದ್ರೆ, ಈ ಸರ್ಕ್ಯೂಟ್ನ ನಾನು ಏನಾದ್ರು ತೆಗೆದ್ರೆ, ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಸರ್ಕ್ಯೂಟ್ ಡಿಸ್ಕನೆಕ್ಟ್. So these are all the important operation that goes through with respect to circuit connection. ಹಾಗೆ ನೋಡ್ತಾ ಹೋಗ್ಬೋದು. ನಾನು ಏನೇನು ಹೇಳಿದೆ ಅದೇ ಇದೆ ಇಲ್ಲಿ, ಕ್ಯಾನ್ ಜಸ್ಟ್ ಇಮ್ಯಾಜಿನ್. So first one is circuit establishment, second one is data transfer, and then the third one is circuit disconnect. So regarding your circuit establishment, you have the same thing, end-to-end station connection ಅಂತ ಹೇಳ್ಬೋದು. Data transfer ಅಂತ ಹೇಳಿದ್ರೆ full duplex type of communication, as I said, ಅದೇ ಇದೆ. And then similarly, even you are having circuit disconnect, or you are
circuit can be disconnected. Whatever we discussed, ಅದೇ ಕಂಪ್ಲೀಟ್ ರಿಪಿಟೇಷನ್ ಇಲ್ಲಿದೆ. ಯು ಕ್ಯಾನ್ ಜಸ್ಟ್ ಗೋ ಥ್ರೂ ಒನ್ಸ್, ಇದನ್ನು ಅರ್ಥ ಮಾಡ್ಕೊಳ್ಳಿ. ಐ ಹೋಪ್ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಈಸ್ ಬೀಯಿಂಗ್ ಕಮ್ಯುನಿಕೇಟೆಡ್. ಮೆರಿಟ್ಸ್ ಡಿಮೆರಿಟ್ಸ್ ಇದೆ, ಐ ಬಿ ಟೆಲಿಂಗ್ ದ್ಯಾಟ್ ಇನ್ ಯರ್ ನೆಕ್ಸ್ಟ್ ಕ್ಲಾಸ್. ಐ ಟೆಲ್ ಯು, ಅದನ್ನು ಹೇಳ್ತೀನಿ. ಸೊ ಆಸ್ ಆಫ್ ನಾವು ಇದಿಷ್ಟನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. I'll go through with the other switching techniques in your next class. I hope this class was useful. Thank you.